ನಮಸ್ತೆ ಸ್ಟೂಡೆಂಟ್ಸ್. ಸೊ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ಲಾ ಅಂಡ್ ಪ್ರಾಕ್ಟೀಸ್ ಅಲ್ಲಿ ಟ್ಯಾಕ್ಸ್ ಲಯಬಿಲಿಟಿ ರಿಲೇಟೆಡ್ ಸೆಕ್ಷನ್ ಬಿ ಅಲ್ಲಿ ಕೇಳ್ತಾರೆ. ಇದು ತುಂಬಾನೇ ಸಿಂಪಲ್ ಆಗಿದೆ ನೆನಪಲ್ಲಿ ಇಟ್ಕೊಳ್ಲಿಕ್ಕೆ ಮತ್ತೆ ಮಾಡ್ಲಿಕ್ಕೂ ಕೂಡ. ಟ್ಯಾಕ್ಸ್ ಲಯಬಿಲಿಟಿ ಆಫ್ ಮಿಸ್ಟರ್ ಸೆನ್ ಈಸ್ ₹3 lakh ಫಾರ್ ದ ಫಿನಾನ್ಷಿಯಲ್ ಇಯರ್ 23-24 ಅಂತ ಕೊಟ್ಟಿದ್ದಾರೆ. ಟ್ಯಾಕ್ಸ್ ಲಯಬಿಲಿಟಿ ಕಂಪ್ಯೂಟ್ ಮಾಡಿ ಕೊಟ್ಟಿದ್ದಾರೆ, ನೀವೇನು ಮಾಡುವಂತದಿಲ್ಲ. ಜಸ್ಟ್ ಫಸ್ಟ್ ಕ್ವೆಶನ್ ಡ್ಯೂ ಡೇಟ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಆ ಡ್ಯೂ ಡೇಟ್ಸ್ ನ ಬೇಸ್ ಆಗಿ ಇಟ್ಕೊಂಡು ಅಡ್ವಾನ್ಸ್ ಟ್ಯಾಕ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಸ್ಟ್ ಡ್ಯೂ ಡೇಟ್ಸ್ ಹೇಗೆ ಮಾಡೋದು ಅನ್ನೋದನ್ನ ನೋಡಿ. ಡ್ಯೂ ಡೇಟ್ಸ್ ಆನ್ ಆರ್ ಬಿಫೋರ್ 15th June. ಸಿ, ಇಯರ್ ಸ್ಟಾರ್ಟ್ ಆಗೋದು ಯಾವಾಗ? ಏಪ್ರಿಲ್, ಮೇ, ಜೂನ್. ಸೊ ಏಪ್ರಿಲ್ ಅಂತಾರೆ ಫಸ್ಟ್ ಅಲ್ಲ, ಒಂದು 50 days ಟೈಮ್ ತಗೊಂಡು, ಅಂದ್ರೆ ನೆನಪಲ್ಲಿ ಇಟ್ಕೊಂಡು ಕೇಳ್ತಾ ಇರೋದು ಡ್ಯೂ ಡೇಟ್ಸ್ ನ. ಸೊ ಏಪ್ರಿಲ್, ಮೇ, ಜೂನ್. ಸೊ 15th June. ಜೂನಿಗೆ 3 months ನ ಆಡ್ ಮಾಡಿ. ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಸೊ ಸೆಕೆಂಡ್ ಡ್ಯೂ ಡೇಟ್ ಬಂದು 15 ಸೆಪ್ಟೆಂಬರ್. ಈ ಸೆಪ್ಟೆಂಬರ್ಗೆ 3 months, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಸೊ 15 ಡಿಸೆಂಬರ್ ಥರ್ಡ್ ಒನ್. ಡಿಸೆಂಬರ್ಗೆ 3 months, ಜನವರಿ, ಫೆಬ್ರವರಿ, ಮಾರ್ಚ್. ಸೊ ಡ್ಯೂ ಡೇಟ್ಸ್ ಬಂತು ಅಂದ್ರೆ, ಸೊ ಯಾವ್ದು ಡ್ಯೂ ಡೇಟ್ಸ್ ಅಂತಂದ್ರೆ, ಸೊ ಫಸ್ಟ್ ಒನ್ ಆನ್ ಆರ್ ಬಿಫೋರ್ 15th June, ಸೆಕೆಂಡ್ ಒನ್ ಆನ್ ಆರ್ ಬಿಫೋರ್ 15th ಸೆಪ್ಟೆಂಬರ್, ಥರ್ಡ್ ಒನ್ ಆನ್ ಆರ್ ಬಿಫೋರ್ 15th ಡಿಸೆಂಬರ್, ಫೋರ್ತ್ ಒನ್ ಆನ್ ಆರ್ ಬಿಫೋರ್ 15th ಮಾರ್ಚ್. ನೆನಪಲ್ಲಿ ಇಟ್ಕೊಂಡ್ಲಿಕ್ಕೆ ಫಸ್ಟ್ ಒನ್ 15%, ಲಾಸ್ಟ್ ಒನ್ 25, ಮಿಡಲ್ ಅಲ್ಲಿ 30. ಅಂದ್ರೆ ಫಸ್ಟ್ 15% ಪೇ ಆಗಿರ್ಬೇಕು. ನೆಕ್ಸ್ಟ್ ಡ್ಯೂ ಡೇಟ್ ಎಷ್ಟೊತ್ತಲ್ಲಿ 15 + 30 ಎಷ್ಟು? 45. ಅದಾದ್ಮೇಲೆ 45 + 30 ಅಂದ್ರೆ 75. ಲಾಸ್ಟ್ ಒನ್ 25. 75 + 25 100% ಕ್ಲಿಯರ್ ಆಗಿರ್ಬೇಕು. ಬಟ್ ಡ್ಯೂ ಡೇಟ್ಸ್ ಮಾತ್ರ ಆನ್ ಆರ್ ಬಿಫೋರ್ 15th June, ಆನ್ ಆರ್ ಬಿಫೋರ್ 15th ಸೆಪ್ಟೆಂಬರ್, ಆನ್ ಆರ್ ಬಿಫೋರ್ 15th ಡಿಸೆಂಬರ್, ಆನ್ ಆರ್ ಬಿಫೋರ್ 15th ಮಾರ್ಚ್. ನೆನಪಲ್ಲಿ ಇಟ್ಕೊಂಡ್ಲಿಕ್ಕೆ ಹೇಳಿದ್ನಲ್ಲ, ಫಸ್ಟ್ ಒನ್ 15, ಲಾಸ್ಟ್ ಒನ್ 25, ಮಿಡಲ್ ಎರಡು 60. ಸೊ ಕ್ಯಾಲ್ಕುಲೇಷನ್ ಆಫ್ ಅಡ್ವಾನ್ಸ್ ಟ್ಯಾಕ್ಸ್ ಪೇಬಲ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೋಡಿ. ಸೊ ಫಸ್ಟ್ ಡ್ಯೂ ಡೇಟ್ಸ್ ಬರ್ಕೋತೀರಾ. ಆನ್ ಆರ್ ಬಿಫೋರ್ 15th June, ಆನ್ ಆರ್ ಬಿಫೋರ್ 15th ಸೆಪ್ಟೆಂಬರ್, ಆನ್ ಆರ್ ಬಿಫೋರ್ 15th ಡಿಸೆಂಬರ್, ಆನ್ ಆರ್ ಬಿಫೋರ್ 15th ಮಾರ್ಚ್ ಅಂತ ಇದನ್ನ ಬರ್ಕೊಂಡ್ಬಿಡ್ತೀರಾ. ಸೊ ಇದನ್ನ ಬರ್ಕೊಂಡಾದ್ಮೇಲೆ ಇಲ್ಲಿ ನೆಕ್ಸ್ಟ್ 3 lakh ಇಂಟು ಟ್ಯಾಕ್ಸ್ ಲಯಬಿಲಿಟಿ ಎಷ್ಟು? 3 lakh ಇಂಟು 15% ಮಾಡ್ತಿದ್ರೆ 45,000. ನೆಕ್ಸ್ಟ್ 3 lakh ಇಂಟು 30% ಮಾಡ್ತೀರಾ ಅಂತಂದ್ರೆ ಸೊ 90,000. ಅಗೈನ್ 3 lakh ಇಂಟು 30% ಮಾಡ್ತೀರಾ ಅಂತಂದ್ರೆ ಅಗೈನ್ ಇಟ್ ಇಸ್ 90,000. 3 lakh ಇಂಟು 25% ಮಾಡ್ತೀರಾ ಅಂತಂದ್ರೆ ಇಟ್ ಇಸ್ 75,000. ಸೊ ಇಷ್ಟನ್ನು ಕೂಡ ಆಡ್ ಮಾಡ್ತೀರಾ ಅಂತಂದ್ರೆ ನಿಮ್ಗೆ 3 lakh ಬರಬೇಕು. ಸೊ ಐ ರಿಪೀಟ್ ಒನ್ಸ್ ಅಗೇನ್, 3 lakh ಇಂಟು 15% 45,000, 3 lakh ಇಂಟು 30% 90,000, 3 lakh ಇಂಟು 30% 90,000, 3 lakh ಇಂಟು 25% 75,000. ಸೊ ಟೋಟಲ್ ಅಡ್ವಾನ್ಸ್ ಟ್ಯಾಕ್ಸ್ ಪೇಬಲ್ ವಿಲ್ ಬಿ ಹೌ ಮಚ್? 3 lakh. ಸೊ ಇಷ್ಟು ಕೂಡ ನೀವು ಕ್ಯಾಲ್ಕುಲೇಟ್ ಮಾಡುವಂಥದ್ದು ಸಿಂಪಲ್ ಆಗಿದೆ. ಸೊ ಇಲ್ಲಿ ನಿಮ್ಗೆ ಜಸ್ಟ್ ಕ್ಯಾಲ್ಕುಲೇಷನ್ ಪಾರ್ಟ್ ಹೇಗೆ ಬಂತು ಅನ್ನೋದನ್ನ ಮಾತ್ರ ತಿಳಿಸ್ಕೊಟ್ಟಿನಿ. ಇಲ್ಲಿ ಬರ್ದಿರೋಂಥದ್ದೇನು ನೆಸೆಸಿಟಿ ಇಲ್ಲ, ಸರಿನಾ? ಸೊ ಇಷ್ಟು ಕೂಡ ಟ್ಯಾಕ್ಸ್ ಲಯಬಿಲಿಟಿಲಿ ಕೇಳೋಂಥ ಕ್ವೆಶನ್ ಪ್ರತಿ ಇಯರ್ ಕ್ವೆಶನ್ ಪೇಪರ್ ಅಲ್ಲಿ ಕೇಳಿದ್ದಾರೆ. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಮೋರ್ ಕಾನ್ಸೆಪ್ಟ್ಗೆ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ. ನಿಮ್ಗೆ 2 marks ರಿಲೇಟೆಡ್ ಎಲ್ಲಾನು ಕೂಡ ಡಿಸ್ಕಸ್ ಮಾಡೀನಿ. ಇನ್ನ ನಿಮ್ಗೆ ಹೌಸ್